ಯಾವತ್ತಾದರೂ ಒಂದಿನ ಪರ್ಸನಲ್ ಇಶ್ಯೂನಲ್ಲಿ ನಾನು ಯಾರನ್ನಾದರೂ ಹಂಗಿಸಿದ್ದೀನ, ಬೇಜಾರು ಮಾಡಿಸಿದ್ದೀನ. ಗಂಡ ಹೆಂಡತಿಯ ಮಧ್ಯದಲ್ಲೂ ಕೂಡ ಪ್ರೊಫೆಷನಲ್ ರಿಲೇಷನ್ಶಿಪ್ ಇರುತ್ತೆ. ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಯಾವುದೇ ವಿಷಯ ಚರ್ಚೆಗೆ ರೆಡಿ ಇಲ್ಲ, ಯು ಕೆನಾಟ್ ಬಿಕಮ್ ಎ ಲೀಡರ್. ಆ ವಯೋಗುಣದಲ್ಲಿ ಏನೇನಾಗಬೇಕು ಎಲ್ಲ ಆಗಿರುತ್ತೆ. ನನಗೆ ಎಲ್ಲರಿಗೂ ಏನಾಗ್ತಾ ಇದೆ, ಯಂಗ್ಸ್ಟರ್ಸ್ಗೆ ಏನಾಗಿದೆ, ನಿಮ್ಮ ಏಜ್ನಲ್ಲಿ ನನಗೂ ಅಂಥದ್ದೇ ಆಗಿರುತ್ತೆ. ಯಾಕೆ ವಾದ ಮಾಡಬೇಕು ನಾನು ಅಲ್ಲಿ? ನಾನು ಸರಿಗಿಲ್ಲದೆ ಇರುವಾಗ ಯಾರೋ ಪಾಯಿಂಟ್ ಔಟ್ ಮಾಡಿರುವಾಗ ನಾನು ಥ್ಯಾಂಕ್ಸ್ ಅಲ್ವಾ ಹೇಳಬೇಕಾಗಿರೋದು. ಫೋರಮ್ ಎಪಿಸೋಡ್ಸ್ನೆಲ್ಲ ನೋಡ್ತಾ ಬರ್ತಾ ಇದ್ದೀರಿ. ಅದರಲ್ಲಿ ಏನಾರ ನೆಕ್ಸ್ಟ್ ಅಡ್ವಾನ್ಸ್ಡ್ ಫೋರಮಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಎಲ್ಲಿದ್ದೀನಿ ಅಂತ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಬೇಕು. ಆ್ಯಂಡ್ ನಾನು ಬೆಳಿಬೇಕು ಅಂದರೆ ಎಲ್ಲಿಗೆ ಹೋಗಬೇಕು ಅಂತ ಒಂದು ಬೆಂಚ್ ಮಾರ್ಕ್ ಗೊತ್ತಾಗಬೇಕು. ಅದಾದಮೇಲೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಬೇಕು ಅಂದರೆ ಅ ಮಸ್ಟ್ ವಾಚ್ ಇಸ್ ದಿಸ್ ಫಿಟ್ ಲೀಡರ್ಸ್ ಸೀರೀಸಲ್ಲಿ ಫೋರಮ್ನಲ್ಲಿ ನಿಮಗಾಗಿ ಬರ್ತಾ ಇದೆ ವಿತ್ ಯೋಗಾತ್ಮ ಶ್ರೀಹರಿ. ಹಾಯ್ ಪಾ. ನಮಸ್ತೆ. ನಮಸ್ಕಾರ. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ನಾನಂತೂ ಕಾಯ್ತಾ ಇದ್ದೀನಿ. ರೈಟ್. ನಮ್ಮಿಬ್ಬರ ಚರ್ಚೆಯಲ್ಲಿ ಒಂದು ಕ್ಲಾರಿಟಿ ಇದೆಯಾ? ಈ ಚರ್ಚೆ ಪರ್ಸನಲ್ ಆಗಿರ್ಬೋದು, ಪ್ರೊಫೆಷ್ನಲ್ ಆಗಿರ್ಬೋದು, ಎರಡೇ ತಾನೆ. ಯಾವತ್ತಾದರೂ ಒಂದಿನ ಪರ್ಸನಲ್ ಇಶ್ಯೂನಲ್ಲಿ ನಾನು ಯಾರನ್ನಾದರೂ ಹಂಗಿಸಿದ್ದೀನ, ಬೇಜಾರು ಮಾಡಿಸಿದ್ದೀನ, ಅಥವಾ ಕಾಮೆಂಟ್ ಮಾಡಿದ್ದೀನ, ಕೆಟ್ಟ ಪದ ಬಳಸಿದ್ದೀನ, ಪರ್ಸನಲ್ ವಿಷಯದಲ್ಲಿ ಜಾತಿ ಆಧಾರಿತ ಆಗಿರ್ಬೋದು, ಧರ್ಮ ಆಧಾರಿತ, ಅಥವಾ ಸರಿಗಿಲ್ಲ ಆಧಾರಿತ, ಜೆಂಡರ್ ಆಧಾರಿತ, ಸ್ಟೇಟಸ್ ಆಧಾರಿತ, ಯಾವುದು ಪರ್ಸನಲ್ಲಾಗಿ ನಾವು ಮಾಡಲ್ಲ, ಕಾಮೆಂಟ್ ಮಾಡಲ್ಲ. ಸೊ ಬೆಳೆಯುವವರು ಎರಡು ಭಾಗ ಮಾಡ್ಕೋಬೇಕು. ಎಲ್ಲ ಕಮ್ಯುನಿಕೇಷನ್ನ, ಎಲ್ಲ ಥಾಟ್ ಪ್ರೊಸೆಸ್ನ ಎರಡು ಭಾಗ. ಗಂಡ ಹೆಂಡತಿ ಮಧ್ಯದಲ್ಲಿ ಇದು ಶುರು ಆಗುತ್ತೆ. ಇಬ್ಬರಿದ್ದಾರೆ, ವೇರೆವರ್ ಡ್ಯುಯಾಲಿಟಿ ಅಂದರೆ ಇಬ್ಬರು ಇರುವ ಜಾಗದಲ್ಲಿ ಒಂದು ಪರ್ಸನಲ್, ಒಂದು ಪ್ರೊಫೆಷನಲ್. ಹೌದು. ಗಂಡ ಹೆಂಡತಿಯ ಮಧ್ಯದಲ್ಲೂ ಕೂಡ ಪ್ರೊಫೆಷನಲ್ ರಿಲೇಷನ್ಶಿಪ್ ಇರುತ್ತೆ, ಪರ್ಸನಲ್ ರಿಲೇಷನ್ಶಿಪ್ಪು ಇರುತ್ತೆ. ನಾನು ಈ ಕೆಲಸ ಮಾಡಬೇಕು, ನೀ ಈ ಕೆಲಸ ಮಾಡಬೇಕು ಅನ್ನೋ ರಿಲೇಷನ್ಶಿಪ್ ಇರುತ್ತೆ. ನೀನು ಇದನ್ನು ಮಾಡು, ನಾನು ಇದನ್ನು ಮಾಡ್ತೀನಿ, ಹೊಂದಾಣಿಕೆ ಆಗಬೇಕಷ್ಟೆ. ಈ ಪರ್ಸನಲ್ ಪ್ರೊಫೆಷ್ನಲ್ ಯಾವಾಗ ನಾವು ಒಂದು ಬೈಫರ್ಕೇಷನ್ ಮಾಡ್ಕೊಂಡ್ಬಿಡ್ತೀವಿ, ಆವಾಗ ಪರ್ಸನಲ್ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ, ಪ್ರೊಫೆಷ್ನಲ್ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ. ಯಾರ ಜೊತೆ ಬೇಕಿದ್ರೂ ಟ್ರೈ ಮಾಡ್ಬೋದು. ಮಕ್ಕಳ ಜೊತೆ ಟ್ರೈ ಮಾಡ್ಬೋದು. ನನ್ನ ಮಗ ಬರ್ತಾನೆ ಇಲ್ಲಿ, ಮಗ ಬಂದಾಗ ನಾನು ಮಾತಾಡ್ತೀನಿ, ಯಾವುದೇ ಚರ್ಚೆ ಅವನಿಗೆ ಹೇಳಿಬಿಡ್ತೀನಿ, ಇದು ಪ್ರೊಫೆಷನಲ್ಗೆ ಸಂಬಂಧಪಟ್ಟದ್ದಾದ್ರಿಂದ ನಾನು ಕಾಮೆಂಟ್ ಮಾಡ್ತಾಯಿದ್ದೀನಿ, ಪರ್ಸನಲ್ ಆಗಿದ್ದರೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ಈ ಕ್ಲಾರಿಟಿ ಎಲ್ಲರಿಗೂ ಕೊಟ್ಬಿಡ್ತೀವಿ. ಅವಾಗೇನಾಗುತ್ತೆ, ನನ್ನ ಚರ್ಚೆ ಪ್ರೊಫೆಷನಲ್. ಒಂದು ಉದಾಹರಣೆ, ಯು ಆರ್ ಕಮಿಂಗ್ ಹಿಯರ್, ಈ ಪ್ರೊಫೆಷನ್, ಈ ಪರ್ಟಿಕ್ಯುಲರ್ ಆಸ್ಪೆಕ್ಟಲ್ಲಿ ನೀನು ಒಂಚೂರು ಇಂಪ್ರೂವ್ ಮಾಡ್ಕೋಬೋದು, ಸರಿಗಿಲ್ಲ, ಈ ಚರ್ಚೆಗಳಾಗಿದೆ. ಪರ್ಸನಲ್ ವಿಷಯದಲ್ಲಿ ನಾನು ಯಾರೂ ಅಲ್ಲ ಕಾಮೆಂಟ್ ಮಾಡಲಿಕ್ಕೆ. ಸೊ ಆವಾಗ ಪರ್ಸನಲ್ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ, ಪ್ರೊಫೆಷ್ನಲ್ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ. ಮತ್ತು ನಾನು ಹೇಳುವಾಗ ಹೇಳ್ಬಿಡ್ತೀನಿ, ಇದು ಕಾಮೆಂಟ್ ಅಲ್ಲ, ನೆಗೆಟಿವ್ ಅಲ್ಲ, ಇದು ಫೀಡ್ಬ್ಯಾಕ್ ಅಂತ ಹೇಳ್ತೀನಿ. ಸೊ ಈ ಫೀಡ್ಬ್ಯಾಕ್ ಅನ್ನೋದನ್ನು ನಾನು ರಿಜಿಸ್ಟರ್ ಮಾಡಿಸ್ತೀನಿ ಎಲ್ಲರಿಗೂ. ನಾನು ಅಂತ ಇದ್ದೀನಿ. ಆದರೆ ನಾನು ಫೀಡ್ಬ್ಯಾಕ್ ಕೊಡದೇ ಇದ್ದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಫಾರ್ ಲೈಫ್ ಯಾರೂ ಕೊಡೋರಿಲ್ಲ, ಯಾರಿಗೂ. ಇಡೀ ಪ್ರಪಂಚದಲ್ಲಿ ತನ್ನ ಪ್ರಾಬ್ಲಮ್ಮೇ ತನಗೆ, ಪಕ್ಕದವರ ಪ್ರಾಬ್ಲಮ್ಮು, ಪಕ್ಕದವ್ರು ಏನು ತಪ್ಪು ಮಾಡಿದ್ದಾರೆ ಕೇಳ್ಕೊಳ್ಳೋದು, ಹೇಳೋದು, ತಿದ್ದೋದು ಯಾರಿಗೂ ಅವಶ್ಯಕತೆಯೂ ಇಲ್ಲ, ಮಾಡೋದು ಇಲ್ಲ. ಸೊಲ್ಯೂಷನ್ ಕೊಡೋದಂತೂ ಇನ್ನು ದೂರದ ಮಾತು. ಇದೆಲ್ಲ ಮಾಡೋಕ್ಕೆ ಸಾಧ್ಯ ಯಾರಿಗೆ? ಅಪ್ಪನಿಗೆ ಅಮ್ಮನಿಗೆ ಮಾತ್ರ. ಯಾಕೆಂದರೆ ಅವರಿಗೆ ಮಕ್ಕಳು ಕನ್ಸರ್ನ್. ಹಾಗೆ ನನಗೆ ಈ ಸಮಾಜ ಕನ್ಸರ್ನ್. ಹಾಗಾಗಿ ನಾನು ತಿದ್ದಲಿಕ್ಕೆ ಹೊರಡ್ತೀನಿ. ನೀವು ಇಂಥ ಕಡೆ ತಪ್ಪು ಮಾಡ್ತಾ ಇದ್ದೀರಿ, ಇಂಥ ಕಡೆ ಸರಿ ಇದ್ದೀರಿ ಅಷ್ಟೇ. ದಟ್ ಈಸ್ ಕಾಲ್ಡ್ ಫೀಡ್ಬ್ಯಾಕ್. ಆ ಫೀಡ್ಬ್ಯಾಕನ್ನು ತೊಗೊಂಡಾಗಲೇ ಬೆಳಗೋದಕ್ಕೆ ಸಾಧ್ಯ, ಅಥವಾ ಲೀಡರ್ಸ್ ಆಗೋಕ್ಕೆ ಸಾಧ್ಯ. ನನ್ನ ಹತ್ರ ಫೋನ್ ಇದೆ. ಈ ಫೋನಿಗೆ ಒಂದು ಡಿವಿಷನ್ ಇಟ್ಟಿರ್ತಾರೆ. ಈ ಫೋನು ಹ್ಯಾಂಗ್ ಆಗುತ್ತೆ, ಫೋನ್ ಸ್ಲೋ ಆಗಿದೆ, ಫೋನ್ ಯಾಕೋ ಕ್ಲಾರಿಟಿನೇ ಇಲ್ಲ, ವಾಯ್ಸ್ ಬರ್ತಾ ಇಲ್ಲ. ನನಗೇನಿದ್ರೂ ಕೂಡ, ಏನೇ ಸಮಸ್ಯೆ ಇದ್ದರೂ ನಾನು ಅಲ್ಲಿಗೆ ಕೊಟ್ಟರೆ ಆ ಫೀಡ್ಬ್ಯಾಕ್ ಆಗಿ ತೊಗೊಂಡು ಅದನ್ನು ರೆಕ್ಟಿಫೈ ಮಾಡ್ತಾರೆ. ಇವನು ಯಾರು, ನಾನು 10,000 ಕೋಟಿ ಕಂಪನಿ ಹಾಕಿದ್ದೀನಿ, ಇವನು ಯಾರು ಹೇಳೋಕ್ಕೆ ಅಂತ ಹೇಳಲ್ಲ. ಸೊ ಫೀಡ್ಬ್ಯಾಕ್ ಅಕ್ಸೆಪ್ಟೆಡ್. ದಟ್ಸ್ ವೇರ್ ದ ಗ್ರೋತ್ ಇಸ್. ಯಾರು ಕನ್ನಡಿ ಮುಂದೆ ನಿಂತಂಗೆ ಪುಟ್ಟಿ, ನನ್ನ ಮುಂದೆ ನಿಂತರೆ, ಕನ್ನಡಿ ಮುಂದೆ ನಿಂತರೆ ನಮ್ಗೆ ಕಾಣುತ್ತೆ, ಇಲ್ಲೆಲ್ಲೋ ಸರಿ ಮಾಡ್ಕೋಬೇಕು, ಮುಖ ಸರಿ ಮಾಡಬೇಕು, ಬಟ್ಟೆ ಸರಿ ಮಾಡ್ಕೋಬೇಕು, ಕಾಣುತ್ತೆ. ಹಾಗೆ ಯಾರಾದರೂ ಒಬ್ಬರು ಕನ್ನಡಿ ಮುಂದೆ ನಿಂತ ಹಾಗೆ ಇರಬೇಕು, ಹೇಳಬೇಕು. ಆ ಹೇಳಿಸಿಕೊಳ್ಳುವಿಕೆ ಅಕ್ಸೆಪ್ಟ್ ಆಗಬೇಕು. ಸೊ 2 ವಿಷಯ ತಂದಿದ್ದೀನಿ ಇಲ್ಲಿ. ಮೊದಲನೇದು ಪರ್ಸನಲ್ ಆ್ಯಂಡ್ ಪ್ರೊಫೆಷ್ನಲ್ ಬೈಫರ್ಕೇಷನ್ ಆಲ್ವೇಸ್ ಥ್ರೂ ಔಟ್ ಲೈಫ್ ಇದು ಮಾಡಲೇಬೇಕು, ಲೀಡರ್ಸ್ ಆಗಬೇಕು ಅನ್ನೋರು. ಎರಡನೇದು ಕ್ಲಾರಿಟಿ ಆ್ಯಂಡ್ ಫೀಡ್ಬ್ಯಾಕ್ ಇಟ್ಕೊಳ್ಳೇಬೇಕು.
ಫೀಡ್ಬ್ಯಾಕ್ ತೊಗೊಂಬಿಟ್ಟ ತಕ್ಷಣವೇ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀವಿ, ಯು ಆರ್ ಎ ವೆರಿ ಗುಡ್ ಲೀಡರ್. ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಯಾವುದೇ ವಿಷಯ ಚರ್ಚೆಗೆ ರೆಡಿ ಇಲ್ಲ, ಯು ಕೆನಾಟ್ ಬಿಕಮ್ ಎ ಲೀಡರ್. ರೈಟ್, ಬ್ಯೂಟಿಫುಲ್. ಟು ಬಿ ಫಿಟ್ ಲೀಡರ್ಸ್ ತುಂಬ ಸೂಕ್ಷ್ಮಗಳು ಅವಶ್ಯಕತೆ ಇದೆ ತಿಳ್ಕೊಳ್ಳೋದು. ನನ್ನ ಲೈಫ್ ಇದು, ನಾನು ಅನುಭವಿಸಿರುವ ಲೈಫ್ ಇದು. ಒಂದು ಸಣ್ಣ ಸಣ್ಣ ತಪ್ಪು ಹೆಜ್ಜೆಗಳಲ್ಲಿ ವರ್ಷಗಳ ಗಟ್ಟಲೆ ಕಳೆದುಬಿಟ್ಟಿದ್ದೀನಿ. ರೆಕ್ಟಿಫೈ ಮಾಡ್ಕೊಳ್ಳೋಕೆ ನಂಗೆ ದಾರಿ ಸಿಗ್ತಾ ಇರಲಿಲ್ಲ. ಧ್ಯಾನ ನನಗೆ ವಾಪಸ್ ದಾರಿ ಕೊಟ್ಟಿದೆ. ಸಾರಿ ಕೇಳೋಕ್ಕೆ ನನಗೊಂದು ಧೈರ್ಯ ಬೇಕಲ್ಲ. ಸಾರಿ ಕೇಳಿದ ತಕ್ಷಣ ವೀಕ್ ಆಗಿಬಿಡ್ತೀವಿ ಅಂತ ಅನ್ಕೋತೀವಲ್ಲ, ಇಲ್ಲ, ಧೈರ್ಯವಾಗಿ ಹೇಳ್ತೀನಿ ನಾನು ಸಾರಿ. ಎಷ್ಟೊತ್ತಲ್ಲಿ 10 ಸೆಕೆಂಡ್ಸ್, 5 ಸೆಕೆಂಡ್ಸ್. ನನಗೆ ಯಾವಾಗಲೂ ಅನ್ಸೋದು, ನನಗೆ ಗೊತ್ತಿಲ್ಲ ಎಷ್ಟು ಸತಿ ಆಲ್ರೆಡಿ ಹೇಳೂ ಇದೀನೋ ಅಂತ. ಎಲ್ಲರೂ ಅವರ ಸಕ್ಸಸ್ ಸೀಕ್ರೆಟ್ಸ್ ಅಂದರೆ ಒಂದು ಏನೋ ಬೇರೆ ಥರ ಹೇಳ್ತಾರೆ. ಬಟ್ ನೀವು ನಿಮ್ಮ ಸಕ್ಸಸ್ ಸೀಕ್ರೆಟ್ ಏನು ಅಂದರೆ ಆ ಫೇಲ್ಯೂರ್ಸ್ಗಳೇನು ಅದನ್ನು ರೆಕ್ಟಿಫಿಕೇಷನ್ ಮಾಡ್ಕೊಂಡು ಬಂದಿರೋದು ಅಂತ ಓಪನ್ ಆಗಿ ಹೇಳ್ತೀರಾ. ಇದು ಯಾರು ಸ್ವತ್ತು ಅಲ್ವಲ್ಲ. ಎಲ್ಲರೂ ಅಂದ್ಕೊಳ್ತಾರೆ ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ಅವ್ರು ದೊಡ್ಡವ್ರು ಬೆಳೆದಿದ್ದಾರೆ ಅಂದರೆ ಅವ್ರು ತಪ್ಪು ಮಾಡಿರಲ್ಲ ಅಂತಂದರೆ ಮನುಷ್ಯ ಸಹಜ ಅದಾಗಿರುತ್ತೆ ಅನ್ನೋದನ್ನ ನೀವು ಓಪನ್ ಆಗಿ ಶೇರ್ ಮಾಡೋದು. ಆ ವಯೋಗುಣದಲ್ಲಿ ಏನೇನು ಆಗಬೇಕು ಎಲ್ಲ ಆಗಿರುತ್ತೆ ನನಗೆ. ಎಲ್ಲರಿಗೂ ಏನಾಗ್ತಾ ಇದೆ, ಯಂಗ್ಸ್ಟರ್ಸ್ಗೆ ಏನಾಗಿದೆ, ನಿಮ್ಮ ಏಜ್ನಲ್ಲಿ ನನಗೂ ಅಂಥದ್ದೇ ಆಗಿರುತ್ತೆ. ಒಂದು ಸಪ್ರೇಟ್ ಕ್ವಾಲಿಟಿ ನನ್ನಲ್ಲಿ ಹುಟ್ಟಿಸ್ಕೊಂಡಿರೋದು, ಬೆಳೆಸ್ಕೊಂಬಂದಿರೋದು ಏನಂತಂದರೆ, ನಾನು ಅನಲೈಸ್ ಮಾಡಲಿಕ್ಕೆ ಹೋಗ್ತೀನಿ. ಪ್ರತಿ ಈವೆಂಟನ್ನು, ಪ್ರತಿ ಆ್ಯಕ್ಟಿವಿಟಿಯನ್ನು ಅನಲೈಸ್ ಮಾಡ್ತೀನಿ. ಈಗ ಇದು ಮುಗಿದ ಮೇಲೆ ನಾನು ವಾಪಸ್ ಎಪಿಸೋಡ್ ಬಂದಾಗ ಎಪಿಸೋಡ್ ನೋಡ್ತೀನಿ, ನಾನು ಇಲ್ಲಿ ಸರಿ ಮಾತಾಡ್ಬೋದಾಗಿತ್ತಲ್ವಾ, ಈ ಭಾಷೆ ಬಳಸ್ಬೋದಾಗಿತ್ತು, ಈ ಭಾಷೆ ಬಳಸಬಾರ್ದಾಗಿತ್ತು, ನಾನು ಚರ್ಚೆ ಮಾಡ್ಕೋತೀನಿ ನನ್ನೊಳಗಡೆ. ನೆಕ್ಸ್ಟ್ ಬಂದಾಗ ಅದನ್ನ ಚೂರು ರೆಕ್ಟಿಫೈ ಮಾಡ್ಕೋತೀನಿ. ಯಾರೋ ಕಾಮೆಂಟ್ಸ್ ಮಾಡಿದ್ದಾರೆ, ನೀವು ಹೇಳಿರೋದು ಸರಿಗಿಲ್ಲ ಅಂತಿದ್ದಾರೆ, ಎಸ್ ಅಂತ ಅಕ್ಸೆಪ್ಟ್ ಮಾಡ್ತೀನಿ. ಯಾಕೆ ವಾದ ಮಾಡಬೇಕು ನಾನು ಅಲ್ಲಿ? ನಾನು ಸರಿಗಿಲ್ಲದೆ ಇರುವಾಗ ಯಾರೋ ಪಾಯಿಂಟ್ ಔಟ್ ಮಾಡಿರುವಾಗ ನಾನು ಥ್ಯಾಂಕ್ಸ್ ಅಲ್ವಾ ಹೇಳಬೇಕಾಗಿರೋದು. ಹೌದು, ದಟ್ಸ್ ಆಲ್. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್.